ಹೆಲೋ ಸ್ನೇಹಿತರೆ, ದೂರವಾಣಿ ಸಂಪರ್ಕ ಇಲಾಖೆಯಲ್ಲಿ ಇಂಜಿನಿಯರಿಂಗ್ ಅಂತ ಹುದ್ದೆಗಳನ್ನು ಕರೆದಿರ್ತಾರೋ ಇದಕ್ಕೆ ಯಾರೆಲ್ಲ ಹಾಕಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ ಬನ್ನಿ. ಅದಕ್ಕಿಂತ ಮೊದಲು ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ. ಇದೇ ರೀತಿಯಾಗಿ ಡೈಲಿ ಜಾಬ್ಸ್ ಬಗ್ಗೆ ಅಪ್ಡೇಟ್ ನೀಡ್ತಾ ಇರ್ತೀವಿ. ಇಲ್ಲಿ ನೋಡೋದಾದರೆ 14/11/2024 ಅಫಿಷಿಯಲ್ ಆಗಿ ನೋಟಿಫಿಕೇಶನ್ ಕೂಡ ಬಿಟ್ಟಿದ್ದಾರೆ ಮತ್ತು ಅಪ್ಲೈ ಡೇಟ್ ಕೂಡ ಅಂದೇ ಸ್ಟಾರ್ಟ್ ಆಗೈತಿ. ಮತ್ತು ಇಲ್ಲಿ ಪೋಸ್ಟ್ಗಳು ನೋಡ್ಬೋದು. ಇಲ್ಲಿ ನೇಮ್ ಆಫ್ ದ ಪೋಸ್ಟ್ ನೋಡೋದಾದರೆ ಸಬ್ ಡಿವಿಷನಲ್ ಇಂಜಿನಿಯರಿಂಗ್ ಅಂತ ಹುದ್ದೆಗಳನ್ನು ಕರೆದಿರ್ತಾರೋ ಇಲ್ಲಿ ನೋಡ್ಬೋದು. 47,600ರಿಂದ 1,51,100ವರೆಗೂ ನಿಮಗೆ ಮಂತ್ಲಿ ಸ್ಯಾಲ್ರಿ ಸಿಗ್ತೈತಿ, ಪೇ ಸ್ಕೇಲ್ ಸಿಗ್ತೈತಿ. ಅದೇ ರೀತಿಯಾಗಿ ಎಷ್ಟು ಪೋಸ್ಟ್ಗಳದಾವ ಅಂತ ನೋಡೋದಾದರೆ 48 ಹುದ್ದೆಗಳು ಇರ್ತಾವೆ. ಈ 48 ಹುದ್ದೆಗಳಿಗೆ ಯಾರು ಅಪ್ಲಿಕೇಶನ್ ಹಾಕಬೇಕು ಮತ್ತು ನಿಮ್ಮನ್ನು ಸೆಲೆಕ್ಟ್ ಯಾವ ರೀತಿಯಾಗಿ ಮಾಡ್ಕೋತಾರೋ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ ಬನ್ನಿ. ಮತ್ತು ಇವ ಯಾವ್ಯಾವ ಸ್ಟೇಷನ್ದಾಗ ಎಷ್ಟೆಷ್ಟು ಖಾಲಿ ಹುದ್ದೆಗಳದ ಅಂತ ಇಲ್ಲಿ ನೋಡೋದಾದರೆ ಇಲ್ಲಿ ನೋಡ್ಬೋದು. ಇಲ್ಲಿ ಸ್ಟೇಷನ್ಗಳು ನೋಡೋದಾದರೆ ಇಲ್ಲಿ ನೋಡು ಅಹಮದಾಬಾದ್ನಲ್ಲಿ 3 ಹುದ್ದೆಗಳು ಇರ್ತವೆ ಮತ್ತು ನ್ಯೂ ದೆಹಲಿಯಲ್ಲಿ 22 ಹುದ್ದೆಗಳು. ಅದೇ ರೀತಿಯಾಗಿ ಎರ್ನಾಕುಲಂದಲ್ಲಿ 1 ಹುದ್ದೆ ಮತ್ತು ಗ್ಯಾಂಗ್ಟಕ್ನಲ್ಲಿ 1 ಹುದ್ದೆ, ಗುವಾಹಟಿದಲ್ಲಿ 1 ಹುದ್ದೆ, ಜಮ್ಮುವಲ್ಲಿ 2 ಹುದ್ದೆ, ಕೋಲ್ಕತ್ತಾದಲ್ಲಿ 4 ಹುದ್ದೆ. ಅದೇ ರೀತಿಯಾಗಿ ಮೀರತ್ನಲ್ಲಿ 2 ಹುದ್ದೆಗಳು ಮತ್ತು ಅದೇ ರೀತಿಯಾಗಿ ಮುಂಬೈಯಲ್ಲಿ 4 ಹುದ್ದೆಗಳು, ನಾಗ್ಪುರ್ನಲ್ಲಿ 2 ಹುದ್ದೆಗಳು, ಶಿಲ್ಲಾಂಗ್ನಲ್ಲಿ 3 ಹುದ್ದೆಗಳು ಮತ್ತು ಶಿಮ್ಲಾದಲ್ಲಿ 2 ಹುದ್ದೆಗಳು ಮತ್ತು ಸಿಕಂದರಾಬಾದ್ ಉತ್ತರ ಪ್ರದೇಶದಲ್ಲಿ 1 ಹುದ್ದೆಗಳು. ಈ ರೀತಿಯಾಗಿ ಟೋಟಲ್ ಆಗಿ 48 ಪೋಸ್ಟ್ಗಳು ಇರ್ತಾವೆ. ಈ 48 ಪೋಸ್ಟ್ಗಳಿಗೆ ಯಾವ ರೀತಿಯಾಗಿ ನೀವು ಅರ್ಜಿ ಹಾಕುವುದು ಮತ್ತು ಯಾವ ವಿದ್ಯಾರ್ಹತೆ ಅಂತ ನೋಡೋದಾದರೆ ಇಲ್ಲಿ ನೋಡ್ಬೋದು. ಯಾವ ವಿದ್ಯಾರ್ಹತೆ ಇದ್ದವರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದಪ್ಪ ಅಂತಂದ್ರೆ ಇಲ್ಲಿ ನೋಡ್ಬೋದು. ಇಲ್ಲಿ ಪದವಿ BE ಅಥವಾ BTech ಪೂರ್ಣಗೊಳಿಸಿದಂಥ ಅಭ್ಯರ್ಥಿಗಳು ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಎಲಿಜಿಬಲ್ ಇರ್ತೀರಿ. ಮತ್ತು ಇಲ್ಲಿ ನೋಡ್ಬೋದು ಪ್ರಮುಖ ದಿನಾಂಕಗಳು ನೋಡೋದಾದರೆ 14/11/2024 ನೋಟಿಫಿಕೇಶನ್ ಮತ್ತು ಅವತ್ತು ಕೂಡ ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗೈತಿ. ಮತ್ತು ಕೊನೆಯ ದಿನಾಂಕ ನೋಡೋದಾದರೆ 26/12/2024 ಇದು ಅಪ್ಲಿಕೇಶನ್ ಹಾಕಕ್ಕೆ ಲಾಸ್ಟ್ ಡೇಟ್ ಇರ್ತೈತಿ. ಅಷ್ಟರಲ್ಲಿ ನೀವು ಇದನ್ನು ಅರ್ಜಿ ಹಾಕಬೇಕಾಗೈತಿ. ಮತ್ತು ಇದನ್ನ ಅರ್ಜಿ ಯಾವ ರೀತಿ ಹಾಕೋದು ಅಂತ ಇದನ್ನು ಆನ್ಲೈನ್ ಮುಖಾಂತರ ಇದನ್ನ ಅರ್ಜಿ ಹಾಕಕ್ಕೆ ಬರುವುದಿಲ್ಲ. ಆಫ್ಲೈನ್ ಮೂಲಕ ಇದನ್ನು ಅರ್ಜಿ ಸಲ್ಲಿಸಬೇಕಾಗೈತಿ. ಇಲ್ಲಿ ನೋಡ್ಬೋದು ಅವರ ವಿಳಾಸ ನೋಡೋದಾದರೆ ಇಲ್ಲಿ ನೋಡ್ಬೋದು ADG ರೂಮ್ ನಂಬರ್ 1121 DOT HQ ಸಂಚಾರ ಭವನ 20 ಅಶೋಕ್ ರೋಡ್ ನ್ಯೂ ದೆಹಲಿ 110001. ಈ ವಿಳಾಸಕ್ಕೆ ನೀವು ಆಫ್ಲೈನ್ ಮುಖಾಂತರ ಇದಕ್ಕೆ ಅರ್ಜಿ ಸಲ್ಲಿಸಬೇಕಾಗೈತಿ. ಇವುಗಳನ್ನ ಅರ್ಜಿ ಸಲ್ಲಿಸಕ್ಕೆ ಒಂದಿಷ್ಟು ಫಾರ್ಮ್ಗಳದಾವು. ಫಾರ್ಮ್ಗಳನ್ನ ವಿಡಿಯೋದ ಎಂಡದಲ್ಲಿ ತೋರಿಸ್ತಾನೋ ಮತ್ತು ಆ ಫಾರ್ಮ್ಗಳನ್ನ ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತಾನೋ ಅಲ್ಲಿ ಹೋಗಿ ನೀವು ಫಾರ್ಮ್ಗಳನ್ನ ನೋಡ್ಕೋಬೋದು. ಮತ್ತು ಇದಕ್ಕೆ ಅರ್ಜಿ ಸಲ್ಲಿಸಕ್ಕೆ ಯಾವುದೇ ರೀತಿಯಾಗಿ ಅರ್ಜಿ ಶುಲ್ಕ ಇರುವುದಿಲ್ಲ. ನೀವು ಇದನ್ನು ಈಸಿಯಾಗಿ ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು. ಮತ್ತು ಇದಕ್ಕೆ ಮಂತ್ಲಿ ಸ್ಯಾಲ್ರಿ ನೋಡೋದಾದರೆ 47,600ರಿಂದ 1,51,100ವರೆಗೂ ನಿಮಗೆ ಮಂತ್ಲಿ ಸ್ಯಾಲ್ರಿ ಸಿಗ್ತೈತಿ. ಮತ್ತು ನೀವು ಇದನ್ನು ಯಾವ ವಿದ್ಯಾರ್ಹತೆ ನೋಡೋದಾದರೆ ಇಲ್ಲಿ ನೋಡ್ಬೋದು. ವಿದ್ಯಾರ್ಹತೆ ಆಗಲೇ ತಿಳಿಸ್ಕೊಟ್ಟನು. ಮತ್ತು ವಯೋಮಿತಿ ನೋಡ್ಬೋದು. ಇಲ್ಲಿ ಕನಿಷ್ಠ 18 ವರ್ಷ, ಅದೇ ರೀತಿಯಾಗಿ ಗರಿಷ್ಠ 56 ವರ್ಷ ಇರ್ತೈತಿ. ಅದು ಇಷ್ಟಿದ್ದವರೆಲ್ಲ ನೀವು ಇದನ್ನು ಅರ್ಜಿ ಹಾಕೋಬಹುದು. ಮತ್ತು ಆಯ್ಕೆ ವಿಧಾನ ನೋಡೋದಾದರೆ ನಿಮ್ಮನ್ನು ಯಾವ ರೀತಿಯಾಗಿ ಇದನ್ನ ಆಯ್ಕೆ ಮಾಡ್ಕೊಡ್ತಾರಪ್ಪ ಅಂತಂದ್ರೆ ಮೊದಲು ನಿಮಗೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೋ. ಎಕ್ಸಾಮ್ ಪಾಸಾದಂಥ ಅಭ್ಯರ್ಥಿಗಳಿಗೆ ಸಂದರ್ಶನದ ಮೂಲಕ ಆಯ್ಕೆ ಮಾಡ್ಕೋತಾರೋ. ಇಲ್ಲಿ ನೋಡ್ಬೋದು ಯಾರು ಅಪ್ಲಿಕೇಶನ್ ಹಾಕ್ಬೇಕಂತಿದ್ದೀರಲ್ಲ ಇಲ್ಲಿ ನೋಡ್ಬೋದು ಅಪ್ಲಿಕೇಶನ್ ಫಾರ್ಮ್ಗಳಿವು. ಫಾರ್ಮ್ಗಳನ್ನ ಫಿಲ್ಅಪ್ ಮಾಡ್ಕೋಬೇಕು ನೀವು. ಇಲ್ಲಿ ನೋಡ್ಬೋದು ಡೇಟ್ ಆಫ್ ಬರ್ತ್, ಅದೇ ರೀತಿ ನೇಮ್ ಆಫ್ ಅಡ್ರೆಸ್ ಆಯ್ತು, ಎಜುಕೇಷನ್ ಕ್ವಾಲಿಫಿಕೇಷನ್ ಆಯ್ತು, ನೀವು ಯಾವ್ದಕ್ಕೆ ಹಾಕ್ತಿರಲ್ಲ ಅದಕ್ಕೆ ಅಪ್ಲಿಕೇಶನ್ ಪೋಸ್ಟಿಂಗ್ ನೋಡ್ಬೋದು. ಇಲ್ಲಿ ಇವುಗಳನ್ನ ಫಾರ್ಮ್ಗಳನ್ನ ಎಲ್ಲ ಫಿಲ್ಅಪ್ ಮಾಡಿ ಆಗಲೇ ತಿಳಿಸ್ಕೊಟ್ಟಂತಹ ವಿಳಾಸಕ್ಕೆ ನೀವು ಅರ್ಜಿ ಸಲ್ಲಿಸಬೇಕಾಗೈತಿ. ಈ ಫಾರ್ಮ್ಗಳನ್ನ ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತಾನೋ ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡ್ಕೊಂಡು ಅರ್ಜಿ ಸಲ್ಲಿಸ್ಬೋದು.